ಹಲೋ, ಹಾಯ್ ಎಲ್ರು ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ತುಂಬ ದಿನಗಳ ನಂತರ ಅಂದರೆ ಆಲ್ಮೋಸ್ಟ್ 1 ಇಯರ್ ಆಗಿರ್ಬೋದು, ನಾನು ಯೂಟ್ಯೂಬ್ನ ಮಾಡೋದನ್ನು ನಿಲ್ಲಿಸ್ಬಿಟ್ಟಿದ್ದೆ. ಕೆಲವು ಕಾರಣಾಂತರಗಳಿಂದ ಯೂಟ್ಯೂಬ್ ಮಾಡೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಇಷ್ಟು ದಿನ ನಾನು ಸ್ಟಾಪ್ ಮಾಡಿಬಿಟ್ಟಿದ್ದೆ. ಮತ್ತೆ ನಿಮ್ಮ ಜೊತೆ ನನ್ನ ದಿನಚರಿಗಳನ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಮತ್ತೆ ಬಂದಿದ್ದೀನಿ ಯೂಟ್ಯೂಬ್ಗೆ. ಹಿಂದೆ ನನ್ನ ವೀಡಿಯೋಸ್ಗಳಿಗೆ ಹೇಗೆ ಸಪೋರ್ಟ್ ಮಾಡಿದ್ರು ಹಾಗೆ ನನ್ನ ಈಗ ಮುಂದಿನ ವೀಡಿಯೋಸ್ಗಳಿಗೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿನಿಗೂ ನನ್ನ ವೀಡಿಯೋಸ್ಗಳನ್ನ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಲಾಸ್ಟ್ ಇಯರು ನಾನು ವೀಡಿಯೋನ ಸ್ಟಾಪ್ ಮಾಡೋದಕ್ಕೆ ಮೇನ್ ರೀಸನ್ ಅಂದರೆ ನಾನು ಸೆಕೆಂಡ್ ಪ್ರೆಗ್ನೆನ್ಸಿ ಆಗಿದ್ದೆ. ಅದು ಸ್ವಲ್ಪ ಕ್ರಿಟಿಕಲ್ ಆಗೋಗಿತ್ತು. ವಾಮಿಟಿಂಗು ಎಲ್ಲ ಜಾಸ್ತಿ ಇರೋದ್ರಿಂದ ವೀಡಿಯೋ ಎಲ್ಲ ಮಾಡೋಕ್ಕೆ ಕಷ್ಟ ಆಗ್ತಿತ್ತು. ಬೆಟರು ನಾನು ಇದೆಲ್ಲ ಮುಗಿದು ನಾನು ಫ್ರೀ ಆದಮೇಲೆ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡಿದ್ದೆ. ತುಂಬ ಜನ ನನ್ನ ಕೇಳಿದರು, ಯಾಕೆ ವೀಡಿಯೋ ಸ್ಟಾಪ್ ಮಾಡಿದ್ರಿ, ಚೆನ್ನಾಗಿ ಬರ್ತಿತ್ತಲ್ವಾ, ವೀಡಿಯೋ ಮಾಡಬೇಕಿತ್ತು ಅಂತ. ಬಟ್ ನನ್ನ ಕೈಲಿ ಆಗ್ತಾ ಇರಲಿಲ್ಲ. ಹಾಗೆ ಇನ್ನೊಂದಿಷ್ಟು ಮನಸ್ಸಿಗೆ ನೋವಾಗೋ ದಿನಗಳು ತುಂಬ ಬಂದುಬಿಡ್ತು ಲಾಸ್ಟ್ ಇಯರು. ಅದೆಲ್ಲನೂ ಫೇಸ್ ಮಾಡಿ ನಾನು ಮತ್ತೆ ರಿಕವರಿ ಆಗೋದಕ್ಕೆ ಇಷ್ಟು ದಿನ ಟೈಮ್ ತಗೊಳ್ತು. ಇಲ್ಲ, ನಾನು ಮತ್ತೆ ಸ್ಟಾರ್ಟ್ ಮಾಡಬೇಕು ನಿಮ್ಮ ಜೊತೆ, ಎಲ್ಲರ ಜೊತೆ ಈ ವಿಡಿಯೋಸ್ಗಳನ್ನ ಎಲ್ಲ ಹಿಂದೆ ಏನೇನು ನಡೀತು, ಮುಂದೆ ಏನಾಗುತ್ತೆ ನಮ್ಮ ಜೀವನ, ಇದೆಲ್ಲನೂ ಶೇರ್ ಮಾಡ್ಕೋಬೇಕು ಅಂತ ಮತ್ತೆ ನಾನು ಯೂಟ್ಯೂಬ್ಗೆ ಬಂದಿದ್ದೀನಿ. ಇದು ನನ್ನ ಮೊದಲನೇ ದಿನ. ಜಸ್ಟ್ ನಾನು ನನ್ನ ಮಕ್ಕಳನ್ನ ನಿಮಗೆ ಪರಿಚಯ ಮಾಡಿಕೊಡೋಣ. ಹಾಗೆಲ್ಲ ಒಬ್ಳನ್ನ ಮಾತ್ರ ನೋಡ್ತಿದ್ರಿ, ಮಗಳು ಸ್ಕೂಲಿಗೆ ಕಳಿಸೋದು, ಅವಳ ರೋಟೀನು ಇದು ಮಾತ್ರ ನಡೀತಾ ಇತ್ತು. ಬಟ್ ಈಗ ಹಾಗಲ್ಲ. ಇನ್ನೊಂದು ಮಗು ನಮ್ಮ ಜೊತೆಗೆ ಜಾಯಿನ್ ಆಗಿದೆ, ನನ್ನ ಮಗಳು. ಅವಳ ಜೊತೆಗೆ ದೊಡ್ಡೋಳನ್ನ ಹೇಗೆ ನಾನು ಮೇಂಟೈನ್ ಮಾಡ್ತಿದ್ದೀನಿ 2 ಮಕ್ಕಳನ್ನ, ಅವಳ ಸ್ಕೂಲ್ ರೊಟೀನ್ ಹೇಗಿರುತ್ತೆ, ನನ್ನ ಚಿಕ್ಕ ಮಗಳು ರೊಟೀನ್ ಹೇಗಿರುತ್ತೆ, ಇದೆಲ್ಲನೂ ಮುಂದೆ ಬರ್ತಾ ನಾನು ವಿಡಿಯೋದಲ್ಲೇ ಶೇರ್ ಮಾಡ್ಕೊಳ್ತೀನಿ. ಹಾಗಾಗಿ ನನ್ನ ವೀಡಿಯೋಸ್ಗಳಿಗೆ ಆದಷ್ಟು ನಿಮ್ಮ ಸಪೋರ್ಟು ಹೀಗೆ ಇರಲಿ. ಈಗ 2 ಮಕ್ಕಳಿರೋದ್ರಿಂದ ನಾನು ಸ್ವಲ್ಪ ಬೇಗನೆ ಎದ್ದೇಳಬೇಕು. ದೊಡ್ಡವಳು ಸ್ಕೂಲ್ಗೆ ಹೋಗ್ತಾಳೆ, ಚಿಕ್ಕವಳು ಮಲಗಿದ್ದಾಗಲೇ ಆಲ್ಮೋಸ್ಟ್ ನನ್ನ ಕೆಲಸ ಮುಗಿದೋಗ್ಬಿಡ್ಬೇಕು. ಲಾಸ್ಟ್ ಟೈಮ್ ಅವಳು ಪ್ರಿ-KG ಇದ್ಲು, ಅಂಥ ಹೋಮ್ವರ್ಕ್ ಇರಲಿಲ್ಲ. ಸ್ಕೂಲ್ ಟೈಮಿಂಗ್ಸ್ ಕೂಡ ಕಡಿಮೆ. ಇವಾಗ LKG ಆಗಿರೋದ್ರಿಂದ ಸ್ಕೂಲ್ ಟೈಮಿಂಗ್ಸ್ ಕೂಡ ಚೇಂಜ್ ಇದೆ. ಈಗ ಸ್ವಲ್ಪ ಲೆಂತಿ ಇದೆ ಅವಳ ಸ್ಕೂಲ್ ಟೈಮಿಂಗ್ಸು. ಇವತ್ತು ಬ್ರೇಕ್ಫಾಸ್ಟಿಗೆ ಹಾಗೆ ಅವಳ ಲಂಚ್ ಬಾಕ್ಸಿಗೆ ದೋಸೆ ಮಾಡೋಣ ಅಂದ್ಕೊಂಡೆ. ಅವಳಿಗೆ ದೋಸೆ ಅಂದರೆ ಫೇವ್ರೇಟು. ಪ್ರೀವಿಯಸ್ ವಿಡಿಯೋ ನೋಡಿದವರಿಗೆ ಗೊತ್ತಿರುತ್ತೆ, ಆಲ್ಮೋಸ್ಟ್ ನಾನು ಹೇಳಿದ್ದೀನಿ. ನಾನು ವೀಕ್ಲಿ 1-2-3 ಟೈಮ್ ಆದರೂ ಅವಳಿಗೆ ದೋಸೆ ಮಾಡಿಕೊಡ್ಬೇಕು ಅಂತ. ಕ್ವಿಕ್ಕಾಗಿ ಆಗೋದು ಅಂತಂದರೆ ನಮಗೂ ಅದು ಈಸಿನೇ ಅಲ್ವಾ ದೋಸೆ, ಮತ್ತು ಮಕ್ಕಳು ಕೂಡ ದೋಸೆನ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ರೈಸ್ ಐಟಮ್ಸು ಸ್ವಲ್ಪ ಅವಳು ತಿನ್ನೋದು ಕಷ್ಟನೇ. ದೋಸೆ ಆದರೆ ನನಗೆ ಕಂಪ್ಲೇಂಟ್ ಇರೋದಿಲ್ಲ, ನೀಟಾಗಿ ಕಂಪ್ಲೀಟ್ ಮಾಡಿಬಿಟ್ಟಿರ್ತಾಳೆ. ಈಗೊಂಥರ ನನಗೆ ಇದೆಲ್ಲ ಶೇರ್ ಮಾಡ್ಕೊಳ್ಳೋದು, ವಿಡಿಯೋ ಮಾಡೋದಕ್ಕೆ ಒಂಥರ ಖುಷಿ ಅನ್ನಿಸ್ತಿದೆ. ಇಷ್ಟು ದಿನ ಏನೋ ಮಿಸ್ ಮಾಡಿಕೊಂಡೆ ಅಂತ ಅನ್ನಿಸ್ತಾ ಇತ್ತು. ಯಾವಾಗ ನನಗೆ ಟೈಮ್ ಸಿಗುತ್ತೆ ಮತ್ತು ನಾನು ಯಾವಾಗ ಸ್ಟಾರ್ಟ್ ಮಾಡ್ತೀನಿ ಅನ್ನೋ ಥರ ನನಗೆ ಅನಿಸ್ಬಿಟ್ಟಿತ್ತು. ಹಾಗೆ ನೀವು ಅಷ್ಟೇ ನನ್ನ ವೀಡಿಯೋಸ್ಗಳನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ? ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ರಿ ಅಂದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನನ್ನ ಹಸ್ಬೆಂಡಿಗೆ ಐಡಿಯಾ ಇರಲಿಲ್ಲ ನಾನು ಯೂಟ್ಯೂಬ್ ಮತ್ತೆ ಸ್ಟಾರ್ಟ್ ಮಾಡಿರೋದು. ಅವರು ಬಂದು ಒಂಥರ ಆಶ್ಚರ್ಯವಾಗಿ, ಏನಿವತ್ತು ವಿಡಿಯೋ ಸ್ಟಾರ್ಟ್ ಮಾಡಿಬಿಟ್ಟಿದೀಯಾ ತುಂಬ ದಿನಗಳ ನಂತರ. ಅವರೇ ಕೇಳಿದರು, ಯಾಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಿಲ್ಲ, ವಿಡಿಯೋ ಮಾಡ್ತಿಲ್ಲ ಅಂತ. ನಾನೇ ಇಲ್ಲ, ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಮಾಡ್ತೀನಿ ಅಂತ ಒಂದೊಂದು ರೀಸನ್ ಹೇಳ್ತಿದ್ದೆ.
ಬಟ್ ಇವತ್ತು ಪರವಾಗಿಲ್ವೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀಯ ಅಂತ ಅವರು ಒಂಥರ ಖುಷಿಯಾಗಿ ಹೌದು ಸ್ಟಾರ್ಟ್ ಮಾಡು, ವಿಡಿಯೋ ಮಾಡು, ಸಪೋರ್ಟ್ ಮಾಡ್ತೀನಿ ನನ್ನ ಕೈಲಾದಷ್ಟು ಅಂತ ಹೇಳ್ತಿದ್ರು. ಹಾಗೆ ನಾನು ಸ್ವಲ್ಪ ಬೆಳಗ್ಗೆನೇ ಬಿಸಿನೀರು ಕುಡಿಯೋದು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಇವಾಗ. ಹಾಗಾಗಿ ಅವರಿಗೆ ತೋರಿಸ್ತಿದ್ದೆ. ಅವರು ನೀರು ಕೇಳಿದ್ರು, ನಾನು ಅವ್ರಿಗೆ ತಣ್ಣೀರಲ್ಲ ಅಂತ ಹೇಳ್ಬಿಟ್ಟು ಸ್ಟೀಲ್ ಗ್ಲಾಸಲ್ಲಿ ಕೊಟ್ಟೆ. ಬಟ್ ಅವರು ಕಂಪೇರ್ ಮಾಡ್ತಿದ್ರು, ಏನು ನೀನು ಗ್ಲಾಸಲ್ಲಿ ಕುಡಿತಿದೀಯಾ, ನನಗೆ ಸ್ಟೀಲ್ ಲೋಟದಲ್ಲಿ ಕೊಟ್ಟಿದ್ದೀಯಾ, ಅದರಲ್ಲೂ ಇದರಲ್ಲೂ ಏನಾದರೂ ಡಿಫ್ರೆನ್ಸ್ ಇರುತ್ತಾ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಾಮಿಡಿ ಮಾಡ್ತಾಯಿದ್ರು. ಒಂದು ಕಾಮಿಡಿ ನಡೀತು. ಏನಂದರೆ ನಾನು ಆವಾಗಲೇ ಹೇಳ್ದಂಗೆ ಗ್ಲಾಸಲ್ಲಿ ನೀರು ತೊಗೊಬಂದು ನಾನು ಕುಡಿತಿದ್ದೆ. ಹಾಗೆ ಟೀ ಮಾಡಿಕೊಡು ಅಂತ ಹೇಳಿದ್ರು. ಯೂಶ್ವಲಿ ನಾವು ಟೀ ಕುಡಿಯೋದು ಕಡಿಮೆನೇ, ಅವ್ರು ಬೇಕು ಅಂದರೆ ಮಾತ್ರ ಟೀ ಮಾಡ್ತೀನಿ. ಅದರಲ್ಲೂ ಕೂಡ ಹಂಗೆ ನಾನು ದೊಡ್ಡ ಕಪ್ಗೆ ಹಾಕ್ಕೊಂಡು ಅವರಿಗೆ ಚಿಕ್ಕ ಕಪ್ಗೆ ಹಾಕ್ಕೊಂಬಂದೆ. ಏನು ಹಿಂಗೆ ಪಾರ್ಶಲಿಟಿ ಮಾಡ್ತಿದ್ಯಾ, ಎಲ್ಲ ದೊಡ್ಡ ದೊಡ್ಡದ್ರಲ್ಲಿ ನೀನು ಕುಡಿತಿದ್ಯಾ, ಚಿಕ್ಕ ಚಿಕ್ಕ ಲೋಟ ಚಿಕ್ಕ ಚಿಕ್ಕದ್ರಲ್ಲೆಲ್ಲ ನನಗೆ ಕೊಡ್ತಾ ಇದೆಯಾ, ನಾನು ದೊಡ್ಡವನಲ್ವ ನನಗೆ ಜಾಸ್ತಿ ಕೊಡಬೇಕು ಅಂತ ಕಾಮಿಡಿ ಮಾಡ್ತಾಯಿದ್ರು. ಇತ್ತೀಚೆಗೆ 2 ಮಕ್ಕಳು ಆದಮೇಲೆ ನಮಗೆ ನಾವು ಟೈಮ್ ಕೊಡ್ಕೊಳ್ಳೋದು ತುಂಬ ಕಡಿಮೆ ಆಗಿಬಿಟ್ಟಿದೆ. ಟೈಮ್ ಸಿಕ್ಕಾಗ ಹಾಗೆ ಕಾಮಿಡಿ ಮಾಡ್ತಾ ಇರ್ತಾರೆ. ಹಾಗೆ ನಾನು ದೋಸೆ ಮಾಡ್ತಿದ್ದೀನಿ ಅಂತ ಹೇಳಿದೆ. ದೋಸೆಗೆ ಆಲೂಗೆಡ್ಡೆ ಈರುಳ್ಳಿ ಸಾಗು ಮಾಡೋಣ ಅಂತ ಹೇಳ್ಬಿಟ್ಟು ಕ್ವಿಕ್ಕಾಗಿ ರೆಡಿ ಮಾಡ್ಕೊಳ್ತಾ ಇದ್ದೆ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮೊಟೊ, ಕರ್ಬೇವಿನ ಸೊಪ್ಪು ಇದೆಲ್ಲ ರೆಡಿ ಮಾಡಿಕೊಂಡು, ಹಾಗೆ ಕಡಲೆ ಹಿಟ್ಟಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಇಟ್ಕೊಂಡು, ಎಣ್ಣೆ ಬಾಣಲಿಲಿ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಹಾಗೆ ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಬೇಕು. ನನಗೆ ಟೈಮಿಗೆ ಅದು ಬೇಗ ಸಿಕ್ಕಲಿಲ್ಲ, ಹಾಗಾಗಿ ಕಡಲೆಬೇಳೆ ಮಾತ್ರ ಹಾಕಿದೆ. ಇನ್ನು ಆ್ಯಸ್ ಯೂಶ್ವಲ್ ಹೇಗೆ ಒಗ್ಗರಣೆಗೆ ಹಾಕೋತೀವೋ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಟೊಮೊಟೊ ಇದೆಲ್ಲ ಹಾಕ್ಕೊಂಡು ಹಾಗೆ ಅದನ್ನು ಬಾಡಿಸ್ಕೊಳ್ತಾ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ಸ್ವಲ್ಪ ಗರಂ ಮಸಾಲ, ಹಾಗೆ ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು, ಆಮೇಲೆ ಕಾಲ್ಸಿಟ್ಕೊಂಡಿರೋಂಥ ಕಡಲೆ ಹಿಟ್ಟಿನ ನೀರನ್ನ ಹಾಕ್ಕೊಂಡು ಎಷ್ಟು ಬೇಕಷ್ಟು ಉಪ್ಪು ನೀರು ಹಾಕ್ಕೊಂಡು ಕುದಿಸಿದ್ರೆ ಕ್ವಿಕ್ಕಾಗಿ ಈರುಳ್ಳಿ ಮತ್ತು ಆಲೂಗೆಡ್ಡೆ ಸಾಗು ರೆಡಿಯಾಗುತ್ತೆ. ದೋಸೆಗೆ ಇದು ಚೆನ್ನಾಗಿರುತ್ತೆ. ಬೇಗ ಬೇಕು ಲಂಚ್ಗೆಲ್ಲ ರೆಡಿ ಮಾಡಬೇಕು, ಲಂಚ್ ಬಾಕ್ಸಿಗೆ ಮಕ್ಕಳಿಗೆ ಅಂತಂದರೆ ಇದೊಂಥರ ಕ್ವಿಕ್ ರೆಸಿಪಿ. ನನ್ನ ಮಗಳು ಯೂನಿಫಾರ್ಮ್ ಐರನ್ನೇ ಮಾಡೋದು ಮರ್ತೋಗ್ಬಿಟ್ಟಿದ್ದೆ. ಹಾಗಾಗಿ ಬೇಗ ಬೇಗ ಐರನ್ ಮಾಡಿ ಅವಳನ್ನು ರೆಡಿ ಮಾಡಬೇಕು. ಚಿಕ್ಕವಳು ಆಲ್ರೆಡಿ ಎದ್ದಿರ್ತಾಳೆ, ಜೋಲಿಲಿ ಹಾಕಿರ್ತೀನಿ, ಅವಳು ಸೌಂಡ್ ಮಾಡ್ತಾ ಇರ್ತಾಳೆ. ಇವಳು ಎದ್ದೇಳೋದೊಂದು ಸ್ವಲ್ಪ ಕಷ್ಟ. ಮಕ್ಕಳು ಹಂಗೇನೆ ಅಲ್ವ, ಚಿಕ್ಕವರಿದ್ದಾಗ ಎದ್ದೇಳಬಾರ್ದು ಅಂದರೂ ಎದ್ದೇಳ್ತಾರೆ, ಸ್ಕೂಲ್ಗೆ ಹೋಗುವಾಗ ಎದ್ದೇಳ್ರಿ ಅಂದರೂ ಎದ್ದೇಳಲ್ಲ. ಅವಳು ಇನ್ನೂ ನಿದ್ದೆ ಗುಂಗಲ್ಲೇ ಇದ್ಲು. ಬೈತಾ ಇದ್ದೆ, ಎದ್ದೇಳಲ್ಲ ನೋಡು, ನಗಲ್ಲ, ಸ್ಮೈಲ್ ಮಾಡಲ್ಲ, ಹಿಂಗೆ ಇಟ್ಕೊಂಡಿರ್ತೀಯ ಅಂತ. ಅಮ್ಮ ನಿದ್ದೆ ಬರ್ತೈತೆ, ಅಮ್ಮ ನಿದ್ದೆ ಬರ್ತೈತೆ, ಅವಳದು ಅದೊಂದೇ ಆನ್ಸರ್ ಆಗಿರುತ್ತೆ. ಏನು ಬಿಡೋಕ್ಕಾಗಲ್ವಲ್ಲ, ಸ್ವಲ್ಪ ಚೇರಪ್ ಮಾಡಬೇಕಲ್ಲ. ಅವ್ರ ಪಪ್ಪನೂ ಟ್ರೈ ಮಾಡ್ತಿದ್ರು, ನಗಬೇಕು, ಹಿಂಗೆ ಇಟ್ಕೊಂಡೋದ್ರೆ ಮ್ಯಾಮ್ ಬೈತಾರೆ ಅಂತೆಲ್ಲ. ನೈಲ್ಸ್ ಕಟ್ ಮಾಡೋದೇ ಮರ್ತೋಗ್ಬಿಟ್ಟಿದೆ. ಈ ಬ್ಯುಸಿ ಶೆಡ್ಯೂಲಲ್ಲಿ ನನಗೆ ಅವಳ ಮೇಲೆ ಸ್ವಲ್ಪ ಕೇರ್ ಮಾಡೋದೇ ಕಷ್ಟ ಆಗಿದೆ. ಹಸ್ಬೆಂಡ್ ಹೆಲ್ಪ್ ಮಾಡ್ತಾರೆ ಆದಷ್ಟು, ನೈಲ್ಸ್ ಕಟ್ ಮಾಡೋದು, ಪಾಪುಗೆ ತಲೆ ಬಾಚೋದ್ರಿಂದಲೂ ಮಾಡ್ತಾರೆ. ಕೆಲವೊಂದು ಸರಿ ಅವರೇನಾದರೂ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ರೆ ನನಗೆ ಟೈಮ್ ಆಗಲ್ಲ ಅಲ್ಲ, ಆಗೊಂದು ಸ್ವಲ್ಪ ರಿಸ್ಕ್ ಆಗುತ್ತೆ. ಬಟ್ ಅವರಿದ್ದರೆ ಮ್ಯಾನೇಜ್ ಮಾಡ್ಬೋದು. ಇನ್ನು ಚಿಕ್ಕವಳಿದ್ರೆ ಅವರು ಎತ್ಕೊಂಡು ನೋಡ್ಕೊಳ್ತಾರೆ. ಈಗೆಲ್ಲ ಅವಳೇ ಕಲ್ತಿದ್ದಾಳೆ ಸಾಕ್ಸ್ ಹಾಕೋದು, ಶೂಸ್ ಹಾಕೊಳ್ಳೋದು ಎಲ್ಲ. ಇವತ್ತು ಸ್ವಲ್ಪ ಲೇಟಾಗಿ ಎದ್ಲು, ಹಾಗಾಗಿ ನಾನೇ ಹಾಕ್ಕೊಡ್ತಿದ್ದೀನಿ. ಇನ್ನು ಟೈಮ್ ಮಾಡ್ತಾಳೆ, ಟಿಫನ್ ಬೇರೆ ಬೇಗ ತಿನ್ನೋದಿಲ್ಲ. ಇನ್ನು ಚಿಕ್ಕವಳು ಎದ್ದಿರ್ತಾಳೆ. ಇವಳಿಗೇನಾದರೂ ವೆಯ್ಟ್ ಮಾಡಿಕೊಂಡು ನಿಧಾನ ಮಾಡಿಬಿಟ್ವಿ ಅಂತಂದರೆ ಅವಳು ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಕ್ವಿಕ್ಕಾಗಿ ಕಳಿಸ್ಬೇಕು ಬೇರೆ, ಹಾಗಾಗಿ ನಾನೇ ತಿನ್ನಿಸ್ಬಿಡ್ತೀನಿ. ಮಾರ್ನಿಂಗು ಟೈಮ್ ಇದ್ದರೆ ತಿನ್ನೋದೆಲ್ಲ ಕಲ್ತಿದ್ದಾಳೆ. ಆದರೂ ಸ್ವಲ್ಪ ಸೋಮಾರಿತನ ಮಕ್ಕಳು, ಅದು ತುಂಬ ಅವಳನ್ನೇ ಕೇರ್ ಮಾಡ್ತಿದ್ದೆ ಇಷ್ಟು ವರ್ಷ. ಸಡನ್ನಾಗಿ ಚಿಕ್ಕವಳು ಬಂದಿರೋದ್ರಿಂದ ಅವಳಿಗೇನು ಅನ್ನಿಸ್ತೈತೆ, ನನ್ನ ಕೇರ್ ಮಾಡ್ತಿಲ್ಲ ಅಮ್ಮ, ನನಗೆ ತಿನ್ನಿಸ್ತಿಲ್ಲ. ಇದೊಂದು ಬೇಜಾರು ದೊಡ್ಡ ಮಕ್ಕಳಲ್ಲಿ ಇದ್ದೇ ಇರುತ್ತೆ. ಚಿಕ್ಕ ಮಕ್ಕಳು ಬಂದಾಗ ನಾನು ನನ್ನ ಹಸ್ಬೆಂಡ್ ಇದ್ದರೆ, ಇಬ್ಬರು ಆದರೆ ಬೇಗ ಮ್ಯಾನೇಜ್ ಮಾಡಿ ಕರೆಕ್ಟ್ ಟೈಮಿಗೆ ಕಳಿಸ್ಬಿಡ್ತೀವಿ.
ಆದರೂ ನಾನು ಯಾವತ್ತೂ ಲೇಟಾಗೆಲ್ಲ ಕಳಿಸಿಲ್ಲ. ಈಗ ಒಂದು ಪಾರ್ಟು ಮುಗ್ದಂಗೆ ನನ್ನ ಮಗಳು ಸ್ಕೂಲ್ಗೆ ಹೋದರೆ ಇನ್ನು ನೆಕ್ಸ್ಟು ಇವಳನ್ನ ಸ್ನಾನ ಮಾಡಿಸ್ಬೇಕು, ಮಲಗಿಸ್ಬೇಕು, ಅಡುಗೆ ಮಾಡಬೇಕು. ಅವಳು ಬರೋಷ್ಟೊತ್ತಿಗೆ ದೊಡ್ಡವಳು ಆಲ್ಮೋಸ್ಟ್ ಕೆಲಸ ಆಗಿರಬೇಕು. ಇವಾಗ ಸ್ವಲ್ಪ ಓಕೆ ವಾಕರೆಲ್ಲ ಹಾಕ್ತಾಯಿದ್ದೀನಿ, ಹಾಗಾಗಿ ಇರ್ತಾಳೆ. ಸಡನ್ನಾಗಿ ಅಳ್ತಾಳೆ ಒಂದು ಸ್ವಲ್ಪ. ಹಾಗೆ ಮ್ಯಾನೇಜ್ ಮಾಡಿಕೊಂಡು ನಾನು ನೋಡ್ತಾ ಇದ್ದರೆ ಸ್ವಲ್ಪ ಇರ್ತಾಳೆ. ಹಾಗಾಗಿ ನಾನು ಕರ್ಕೊಂಡು ಅಲ್ಲಿ ಇಲ್ಲಿ ಕೂರಿಸ್ಕೊಂಡು ನಾನು ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲಿ ಕರ್ಕೊಂಡು ಹಾಗೆ ಸ್ವಲ್ಪ ರೊಟೀನ್ನ ಸ್ಟಾರ್ಟ್ ಮಾಡ್ತೀನಿ, ಅವಳು ಅಭ್ಯಾಸ ಆಗಲಿ ಅಂತೇಳಿ. ಇನ್ನು ಅವಳನ್ನ ಕಳಿಸಿನೇ ನಾನು ಟಿಫನ್ ಮಾಡೋದು. ಅರ್ಜೆಂಟಿಗೆ ನಮಗೆ ಕುತ್ಕೊಂಡು ತಿನ್ನೋಕೆ ಹೋದರೆ ಅವಳಿಗೆ ಟೈಮ್ ಆಗುತ್ತೆ ಅಂತ ನನ್ನ ಹಸ್ಬೆಂಡ್ ಕರ್ಕೊಂಡೋಗಿ ಬಿಟ್ಟು ಬಂದುಬಿಟ್ರು ಅವಳನ್ನ. ನಾವು ಟಿಫನ್ ಮಾಡಿಕೊಂಡು ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಮಾಡೋದು. ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಹೊಸ ವಿಡಿಯೋಗಳನ್ನ ಹೀಗೆ ಸಪೋರ್ಟ್ ಮಾಡಿ. ಇನ್ಮೇಲೆ ದಿನ ಒಂದೊಂದು ವಿಡಿಯೋ ಜೊತೆ ನಿಮ್ಮ ಜೊತೆ ನಾನು ಹೀಗೆ ಯೂಟ್ಯೂಬಲ್ಲಿ ಸಿಗ್ತಾ ಇರ್ತೀನಿ. ನನ್ನ ವಿಡಿಯೋ ನೋಡಿದ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.